ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್. ಕುಮಾರಣ್ಣವರು ಅದೊಂದು ನೀಲನಕ್ಷೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಒಂದು ಆಸೆಗೆ, ಅವರ ಒಂದು ಮನಸ್ಥಿತಿಗೆ, ಅವರ ಅಭಿವೃದ್ಧಿಯ ಚಿಂತನೆಗೆ ರಾಜ್ಯ ಸರ್ಕಾರ ಪೂರಕವಾಗಿ ಸ್ಪಂದಿಸಲ್ಲ. ಇವತ್ತು ಕೋಟಹಳ್ಳಿ ಹತ್ರ 100-120 ಎಕರೆ ಗೋಮಾಳ ಜಮೀನಿದೆ. ಜೊತೆಗೆ ನಮ್ಮ ಮೋಹನಣ್ಣ ಹೇಳ್ತಾ ಇದ್ರು, ನಮ್ಮ ಸೀಳ್ನೆರೆ ಪಕ್ಕದಲ್ಲೂ ಸಹ ಒಂದು ಫಾರಮ್ ಇದೆ, ಅದು ಮೂಲ ಗೋಮಾಳನೇ ಓಡ್ತಾ ಇದೆ, ಅದೇ ಚಿಕ್ಕಮೆ 100 ಎಕರೆ ಆಗುತ್ತೆ. ಅಲ್ಲೂ ಎರಡೂ ಒಂದು ಅವಕಾಶವನ್ನು ಕೊಟ್ಟರೆ, ನಮ್ಮ ಮಾಧ್ಯಮ ಮಿತ್ರರು ಇಲ್ಲೇ ಇದ್ದಾರೆ, ಸರ್ಕಾರಕ್ಕೆ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳೋದಿಷ್ಟೇ, ಒಂದು ಅವಕಾಶ ಮಾಡಿಕೊಡ್ಲಿ ಎರಡು ಕಡೆನೂ. ಕುಮಾರಣ್ಣವ್ರಿಗೆ ಅದು ಪ್ರಸ್ತಾಪ ಮಾಡಲಾಗಿ ಆಯಿತು, ನಾನು ಸಂಪೂರ್ಣವಾಗಿ ಸಂಬಂಧಪಟ್ಟಂಥ ಇಂಡಸ್ಟ್ರಿಯಲ್ನ ಕರ್ಕೊಂಡು ಬಂದು ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಅನುಮತಿ ಕೊಡಿಸಿ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡ್ತೀನಿ. ಆದರೆ ರಾಜ್ಯ ಸರ್ಕಾರ ಸ್ಪಂದಿಸುವಂಥ ಕೆಲಸ ಆಗಬೇಕಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು. ಒಂದು ವೇಳೆ ಅದು ಕೊಟ್ಟಂಥ ಸಂದರ್ಭದಲ್ಲಿ ಬಹುತೇಕ ನಮ್ಮ ತಾಲೂಕಿಗೂ ಸಹ 2-3 ಇಂಡಸ್ಟ್ರಿನ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಈ ಸರ್ಕಾರ ಅದಕ್ಕೆ ಸರ್ಕಾರ ಪೂರಕವಾಗಿ ಸ್ಪಂದಿಸಲ್ಲ. ಯಾಕೆ ತಮಗೆ ಗೊತ್ತಿದೆ, ಒಂದು ವೇಳೆ ಮಾಡಿಬಿಟ್ರೆ ಹೆಸರು ನಮಗೆ ಬರಲ್ಲ, ಕುಮಾರಣ್ಣರು ಬರುತ್ತೆ. ಮೊದಲೇ ಹೇಳಿ ಕೇಳಿ ಜನ ಕುಮಾರಣ್ಣ 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 ಅಂತಾರೆ. ಅವರು 4-5 ಸರ್ವೆ ಮಾಡಿಸಿದ್ದೀವಿ, ಸೀಟ್ ಕಮ್ಮಿ ಆದ್ರೂ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಸರ್ವೆನಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಇದೆ. ಹಾಗಾಗಿ ಈ ಕೆಲಸಗಳನ್ನ ಮಾಡಿಬಿಟ್ರೆ ಎಲ್ಲಿ ಸಂಪೂರ್ಣ ನಮ್ಮನ್ನ ಮರ್ತ್ಬಿಡ್ತಾರೋ ಒಂದು ಮನಸ್ಥಿತಿಯಲ್ಲಿ ಸರ್ಕಾರ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳನ್ನ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಸೆಕ್ಯೂರಿಟಿ ಕೆಲಸಕ್ಕೂ ಸಹ ನಮ್ಮ ಹತ್ರ ಬಂದು ಕೇಳ್ತಾರೆ, ಅವಕಾಶ ಮಾಡ್ಸೋಕೆ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದಲ್ಲಿರುವಂಥ ಇವತ್ತು ನಾನು ಹೇಳಿದಾಗೆ ಚಿನ್ನೆನಹಳ್ಳಿ ಕೋಟಹಳ್ಳಿ ಪಕ್ಕದಲ್ಲಿ ಆ ಜಮೀನ ಯಾರೂ ಸಹ ಗೊತ್ತಿಲ್ಲ, ರೈತರು ಪೊಸಿಷನ್ಗೆ ಹೋಗಿಲ್ಲ, ಅದು ಹಂಗೇನೆ ಇದೆ. ಒಂದು 70-80 ಎಕರೆ ಎರಡು ಸ್ಥಳದಲ್ಲೂ ಸಹ ಅದು ಹಂಗೇನೆ ಇದೆ. ಅದು ಕೊಡಿಸುವಂಥ ಕೆಲಸವನ್ನು ಆದರೆ ಅಲ್ಲಿಗೆ ಅದು ಸೂಕ್ತವಾದ ಇಂಡಸ್ಟ್ರಿ ತಂದು ಈ ಭಾಗದ ನಿರುದ್ಯೋಗರ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ತಾನು ನಿಖಿಲಣ್ಣರು ಇಲ್ಲೇ ಇದ್ದಾರೆ ಅಂದಣ್ಣ ಮಾತಾಡಿದ್ರೆ ಆಮೇಲೆ ಆಯ್ತು ಮಾತಾಡ್ರಿ ಅಣ್ಣ. ವಿಚಾರ ಇಷ್ಟೇ, ಬಹುತೇಕ ನಮ್ಮ ತಾಲೂಕಿನ ಎಲ್ಲ ಯುವಕ ಮಿತ್ರರು ಜೊತೆಗೆ ಎಲ್ಲ ಮತದಾರರು ಸಹ ತಮ್ಮ ಪಕ್ಷದ ಪರವಾಗಿ, ವಿಶೇಷವಾಗಿ ದೇವೇಗೌಡ ಅಪ್ಪಾಜಿ ಅವರು ಕೊಟ್ಟಂತ ನೀರಾವರಿ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ, ಕುಮಾರಣ್ಣ ನಾವು ಸಿಎಂ ಆದ ಸಂದರ್ಭದಲ್ಲಿ ರೇವಣ್ಣ ಸಾಹೇಬರು ಕೊಟ್ಟಂತ ಎಲೆಕ್ಟ್ರಿಸಿಟಿ ಕಾರ್ಯಕ್ರಮ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಮಿನಿ ವಿಧಾನಸೌಧದಲ್ಲಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಬೇರೆ ಪಕ್ಷದವರಿಗೆ ಅದನ್ನ ಇಂಥೊಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ವೇದಿಕೆಯಲ್ಲಿ ಮಾತಿಲ್ಲ, ಅಂತ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆದರೆ ನಾನೀಗ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ. ಪಾಪ ನಾನು ಚುನಾವಣಾ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀನಿ, ಆದರೆ ಆ ಭರವಸೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಸಹ ಆಗ್ತಾ ಇಲ್ಲ. ಸರ್ಕಾರದ ಕಡೆಯಿಂದ ಸಹಕಾರ ಸಿಗ್ತಾ ಇಲ್ಲ. 2022ರಲ್ಲಿ ಆದಂಥ ಮಳೆ ಫ್ಲಡ್ಗೆ 8 ಕೆರೆಗಳು, ಸರಣಿ ಕೆರೆಗಳು ಹೊಡೆದೋದು, ಜೊತೆಗೆ 48 ಕಟ್ಟೆಗಳು ಹೊಡೆದೋದು, ಒಂದು ಸಾರಂಗಿ ಬ್ರಿಡ್ಜು ಹೊಡೆದೋಗಿ ಇಲ್ಲೇ ಮೋಹನಣ್ಣ ಇದೆ, ಅಲ್ಲಿ ಬೈಕ್ ಸವಾರ ಬಿದ್ದು ಕೊಚ್ಕೊಂಡೋದಂಥ ಪ್ರಸಂಗ. ನಾಗರಘಟ್ಟದಿಂದ ಕೆಳಗಡೆ ಒಂದು ಬ್ರಿಡ್ಜ್ ಬರುತ್ತೆ, ಅದು ಸಹ ಹೊಡೆದೋಗಿದೆ, ಅಲ್ಲೂ ಬೈಕ್ ಸವಾರ ಬಿದ್ದು ಅವನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೇ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರು ಬಂದರು. ನಮ್ಮ ಕೆಂಗೇಗೌಡ ಸಹಕಾರಿ ಭವನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಅವರಲ್ಲೂ ಮನವಿ, ಅವ್ರಿಗೆ ಪಿಕ್ಚರ್ ಸಮೇತ ತೋರಿಸ್ದೆ, ವಿಡಿಯೋ ಫೋಟೋ ಸಮೇತ ತೋರಿಸಿ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ನನಗೆ ವಿಶೇಷ ಕಾರ್ಯಕ್ರಮ ಕೊಡೋದು ಬೇಡ, ನನಗೆ ಒಡೆದೋಗಿರೋಂಥ ಕೆರೆ ಕಟ್ಟೆಗಳನ್ನ ದುರಸ್ತಿ ಮಾಡಿಸ್ಕೊಳ್ಳಿ. ಇವತ್ತು ಒಂದು ಕೆರೆ ಕಟ್ಟೆ ಕಟ್ಟಬೇಕು ಅಂದರೆ 106 ಎಕರೆ ಜಮೀನು ಅಕ್ವೈರ್ ಮಾಡಬೇಕು, 106 ಕೋಟಿಗಳು ಬೇಕು. ಹಾಗಾಗಿ ಇವತ್ತು ಒಡೆದಂಥ ಕೆರೆ ಕಟ್ಟೆ, ನಮ್ಮ ಪೂರ್ವಿಕರು ಕಟ್ಟಂಥ ಕೆರೆ ಕಟ್ಟೆಗಳನ್ನ ದುರಸ್ತಿ ಮಾಡಿಕೊಡಿ ಅಂತ ಆ ಪಿಕ್ಚರ್ ನೋಡ್ಬಿಟ್ಟು, ಇಲ್ಲ ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಹೌಸಲ್ಲೂ ಸಹ ಚರ್ಚೆ ಮಾಡಿದೆ, ಅದಕ್ಕೆ ಪೂರಕವಾಗಿ ಸ್ಪಂದನೆ ಬರಲೇ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಯರ ಇದು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜನಸ್ಪಂದನಾ ಸಭೆಯಲ್ಲೂ ಸಹ ಕೇಳಿದ್ದೀವಿ. ಅವರು ಆಯಿತು ಅದನ್ನು ಆದಷ್ಟು ಬೇಗ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವ ರೀತಿ ಪರಿಗಣಿಸ್ತಾರೆ ಅಂತ. ಇವತ್ತು ಇಂಥ ಕೆಟ್ಟದ ಪರಿಸ್ಥಿತಿಯಲ್ಲಿ ಶಾಸಕನಾಗಿದ್ದೀನಿ. ಬಹುತೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದಾರೆ.
ಆದರೂ ಸಹ ಅವರು ಪಾಪ ಅರ್ಥ ಮಾಡ್ಕೊಂಡು ಅಂದ್ಬಿಟ್ಟು ನನ್ನ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಅಂತಂದ್ರೆ ನಾಳೆ ಅವ್ರಿಗೂ ಎಲ್ಲ ಒಂದು ಕಡೆ ಬರೀ ಸರ್ಕಾರ ಇದೊಂದು ಇದು ನೆಪ ಹೇಳ್ಕೊಂಡು ಹೋದ್ರು ಅನ್ನೋ ಒಂದು ಮನಸ್ಥಿತಿಗೆ ಹೋಗೋದು ಬೇಡ. ದಯವಿಟ್ಟು ಕುಮಾರಣ್ಣರ ಮುಖಾಂತರ ನಮ್ಮ ತಾಲೂಕಿನ ರಸ್ತೆಗಳಿಗೆ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಸಹಕಾರ ಕೊಡಿಸುವಂಥ ಕೆಲಸವನ್ನು ತಾವು ಹೇಳಿ ನಾನು ಅವ್ರ ಮನವಿ ಮಾಡ್ಕೋತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಯುವಕ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ನಿನ್ನೆ ನಾಗಮಂಗಲಕ್ಕೆ ಹೋಗಿದ್ದೋ. ನಾಗಮಂಗಲದಲ್ಲಿ ಸುರೇಶ್ ಗೌಡರು ನಮ್ಮೇಲೆ ಕುಸ್ತಿ ಮಾಡ್ತೀವಿ ಅಂತಾರೆ. ಕುಸ್ತಿ ಅಂದರೆ ಯಾವ ಥರ ಅಂದರೆ ಇದು ಮಲ್ಲ ಯುದ್ಧ ಅಲ್ಲ. ನಿಮ್ಮ ತಾಲೂಕಿಗಿಂತ ನಮ್ಮ ತಾಲೂಕಿಗಿಂತ ಅತ್ಯಂತ ಹೆಚ್ಚು ಸದಸ್ಯತ್ವ ನೋಂದಣಿ ಆಗಿರೋದು ನಾಗಮಂಗಲ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ. ಹಾಗಾಗಿ ಏನಾರ ಮಾಡಿ ನೀವೆಲ್ಲ ಸಹಕಾರ ಕೊಟ್ಟದಾದ್ರೆ ಸುರೇಶ್ ಗೌಡ್ರಕ್ಕಿಂತ ಹಿಂದಕ್ಕೆ ಅವ್ರನ್ನ ಈ ಒಂದು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಅತ್ಯಂತ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸೋದ್ರ ಮುಖಾಂತರ ಸುರೇಶ್ ಗೌಡ್ರನ್ನ ಕುಸ್ತಿಲ್ ಸೋಲ್ಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದಕ್ಕೆ ನಾವೊಂದು ಯುವಕ ಮಿತ್ರ ನನಗೊಂದು ಸಜೆಷನ್ ಕೊಟ್ಟರು, ಅಣ್ಣ ನಮ್ದೊಂದು ಯೂಸ್ ಟೀಮು ಹೋಬಳಿಗೆ ಒಂದು ದತ್ತಕ್ಷಣ ರೆಡಿ ಮಾಡ್ಕೋತೀವಿ, 6 ಟೀಮ್ ಮಾಡಿ ನಾವೇ ಮನೆಗೆ ಹೋಗ್ತೀವಿ, ಪಂಚಾಯತಿಗಳಿಗೆ ಹೋಗ್ತೀವಿ, ನಾವೇ ನೇರವಾಗಿ ಒಂದು 15-20 ಮೊಬೈಲ್ ತೊಗೊಂಡೋಗಿ ಅವ್ರ ಮೊಬೈಲ್ನೇ ಒಂದು 10-15 ಜನ ಹೋಗ್ಬಿಟ್ಟು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಒಂದು ಯೂಸ್ ಟೀಮ್ ಒಂದು ಭರವಸೆ ಕೊಟ್ಟಿದ್ದಾರೆ. ಅವರೇ ನಮಗೆ ನಿನ್ನೆ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ಆದಷ್ಟು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ, ಜೊತೆಗೆ ಇವತ್ತು ದೇವೇಗೌಡ ಅಪ್ಪಾಜಿ ಅವರಿಗೆ ತಮ್ಮೆಲ್ಲ ಗೊತ್ತಿದೆ ಇದು ಕುಸ್ತಿ ಅಂದಿದ್ದಂಗೆ ಬಂದೇ ಬಿಟ್ರು ಒಂದೇ, ಸುರೇಶಣ್ಣ ಕುಸ್ತಿ ಅಂದಿದ್ದಂಗೆ ಬಂದೇ ಬಿಟ್ರು ಒಂದೇ. ಹಾಗಾಗಿ ಅವ್ರಿಗಿಂತ ಹೆಚ್ಚಿನ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇವೇಗೌಡ ಅಪ್ಪಾಜಿ ಅವರಿಗೆ ತಮಗೆ ಗೊತ್ತೇ ಇದೆ, ಇವತ್ತು ರಾಷ್ಟ್ರದಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲೂ ಸಹ ದೇವೇಗೌಡ ಅಪ್ಪಾಜಿಯವರ ಫೋಟೋ ಮಾಡಿಕೊಂಡು ಪೂಜೆ ಮಾಡುವಂತ ಇದೆ. ಯಾತಕ್ಕೆ ಅಂತಂದ್ರೆ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಹಂಗಿದೆ. ಇವತ್ತು ಬದುಕಿರುವಂಥ ವ್ಯಕ್ತಿಗೆ ಮೂರ್ತಿಯನ್ನ ಮಾಡಿ ಪ್ರತಿದಿನ ಪೂಜೆ ಮಾಡುವಂಥ ವ್ಯಕ್ತಿ ಯಾರು ಒಬ್ಬರಿದ್ರೆ ಏಕೈಕ ವ್ಯಕ್ತಿ ಅಂದರೆ ಅದು ದೇವೇಗೌಡ ಅಪ್ಪಾಜಿ ಅವರು. ಆ ಒಂದು ಕಾರ್ಯಕ್ರಮ ಸರ್ಕಾರಕ್ಕೆ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ನೀರು ಬಿಡುವಂಥ ವಿಚಾರದಲ್ಲಿ ಸಮಸ್ಯೆ ಬಂದ ಸಂದರ್ಭದಲ್ಲಿ ಏನೇ ವಿರೋಧಿಗಳಾಗಿದ್ರು ಸಹ ಅಂತಿಮವಾಗಿ ದೇವೇಗೌಡ ಅಪ್ಪಾಜಿ ಅವರಿಂದ ಒಂದು ಸಲಹೆ ಸಹಕಾರದಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಷ್ಟೋ ನೀರು ಒಂದು 15-18 TMC ನೀರು ಹೆಚ್ಚು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗಿದೆ. ಅವರ ಮಾರ್ಗದರ್ಶನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದೆ. ವಿಶೇಷ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನೀರಾವರಿ ವಿಚಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಇಂಥ ಯಾತಕ್ಕೆ ಮಾತಾಡಿದ ನಿಖಿಲಣ್ಣವರೇ ಆಗಲಿ, ದೇವೇಗೌಡ ಅಪ್ಪಾಜಿ ಅವರೇ ಆಗಲಿ, ಕುಮಾರಣ್ಣವರೇ ಆಗಲಿ, ರೇವಣ್ಣ ಸಾಹೇಬ್ರೇ ಆಗಲಿ, ಇಂಥ ಒಂದು ನಾಯಕತ್ವದಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.